ಡಿಕೆಶಿಗೆ ಐಟಿ ಲಾಭ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಅವರು ಗೆಲುವನ್ನು ಸಾಧಿಸಿದರು. ಆದರೆ ಆ ಗೆಲುವಿನ ಖುಷಿ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮೂಲಕವಾಗಿಯೂ ಕೂಡ ನಡೆದಿದೆ. ಕಾರಣ ಇಷ್ಟೇನೆ, ಅಹಮದ್ ಪಟೇಲ್ ಅವರ ಚುನಾವಣೆಯ ಸಂದರ್ಭದಲ್ಲಿ ತನ್ನ ಕೊಡುಗೆ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅನ್ನುವಂತಹ ಸಹಜ ಭಾವನೆ ಡಿ ಕೆ ಶಿವಕುಮಾರ್ ಅವರಲ್ಲೂ ಕೂಡ ಇರತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಮುಂದಿನ ದಿವಸಗಳಲ್ಲಿ ಅವರಿಗೆ ಹೈಕಮಾಂಡ್ನಲ್ಲಿ ದೊಡ್ಡ ಮಟ್ಟದ ಸ್ಥಾನಮಾನ ಸಿಗುತ್ತಾ, ಗುಜರಾತ್ನ ಉಸ್ತುವಾರಿ ಈ ರೀತಿಯಾದಂಥ ಸ್ಥಾನಮಾನ ಸಿಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇರುವಂಥದ್ದು. ಐಟಿ ದಾಳಿ ಅವರ ಪಾಲಿಗೆ ಶಾಪ ಆಗುವ ಬದಲು ವರದಾನ ಆಗುತ್ತಾ ಅನ್ನುವಂಥದ್ದು, ಅದರ ಬಗೆಗಿನ ಒಂದು ಸ್ಟೋರಿಯನ್ನು ಮೊದಲಿಗೆ ನೋಡೋಣ. ಗುಜರಾತಲ್ಲಿ ಅಹಮದ್ ಪಟೇಲ್ ವಿನ್, ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಸೆಲೆಬ್ರೇಷನ್. ಹೌದು, ತೀವ್ರ ಜಿದ್ದಾಜಿದ್ದಿಯಿಂದ ಕೂಡಿದ್ದ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ನಿನ್ನೆ ಇಡೀ ದಿನ ಹೈಡ್ರಾಮಾವೇ ನಡೆದಿತ್ತು. ಅಹಮದ್ ಪಟೇಲ್ ಸೋಲಿಸಲೇಬೇಕೆಂದು ಪಣತೊಟ್ಟಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಪ್ಲಾನ್ ಸಕ್ಸಸ್ ಆಗಲಿಲ್ಲ. ಎಲ್ಲ ಅಡೆತಡೆಗಳ ನಂತರ ಪಟೇಲ್ ಗೆಲುವಿನ ನಗೆ ಬೀರಿದ್ರು. ಅತ್ತ ಅಹಮದ್ ಪಟೇಲ್ ಗೆದ್ದು ಸೆಲೆಬ್ರೇಷನ್ ಶುರು ಮಾಡಿದ್ರೆ, ಇತ್ತ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಕೂಡ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಯಾಕಂದ್ರೆ ಅವರು ತೆಗೆದುಕೊಂಡಿದ್ದ ರಿಸ್ಕ್ ಅಂತಹದ್ದಿತ್ತು. ಗುಜರಾತ್ ಶಾಸಕರ ಆತಿಥ್ಯ ರಿಸ್ಕ್ ತಗೊಂಡು ಸಕ್ಸಸ್. ಶಿವಕುಮಾರ್ಗೆ ಎದುರಾಗಿತ್ತು ಐಟಿ ದಾಳಿ. ಅಹಮದ್ ಪಟೇಲ್ ಗೆಲುವಿನ ಹಿಂದೆ ಡಿಕೆ ಶಿವಕುಮಾರ್ ಶ್ರಮ ದೊಡ್ಡದಾಗಿತ್ತು. ಗುಜರಾತ್ನ ಶಾಸಕರನ್ನು ಬೆಂಗಳೂರಿನ ರೆಸಾರ್ಟ್ಗೆ ತಂದು 10 ದಿನ ಆತಿಥ್ಯ ನೀಡಿದ್ರು. ಇದೇ ಸಂದರ್ಭದಲ್ಲಿ ಶಿವಕುಮಾರ್ ಮನೆಗಳ ಮೇಲೆ ಐಟಿ ದಾಳಿ ನಡೆದಿತ್ತು. ಕಾಂಗ್ರೆಸ್ ಇದನ್ನು ರಾಜಕೀಯ ದ್ವೇಷ ಎಂದು ಬಿಂಬಿಸಲಾರಂಭಿಸಿತ್ತು. ಇದೇ ಈಗ ಶಿವಕುಮಾರ್ಗೆ ವರವಾಗಿ ಪರಿಣಮಿಸಿರೋದು. ಐಟಿ ದಾಳಿಯ ನಂತರ ಹಲವು ಸ್ವಾಮೀಜಿಗಳು ಡಿಕೆಶಿ ಮನೆಗೆ ಭೇಟಿ ನೀಡಿದ್ದಾರೆ. ಕಾಂಗ್ರೆಸ್ನ ನಾಯಕರು ಧೈರ್ಯ ಹೇಳಿದ್ದಾರೆ. ಇದೆಲ್ಲ ಕೇವಲ ಧೈರ್ಯ ತುಂಬುವ ಕೆಲಸ ಮಾತ್ರವಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೆ ಶಿವಕುಮಾರ್ ಹತ್ತಿರವಾಗುತ್ತಿರುವುದರ ಸೂಚಕವೂ ಆಗಿದೆ. ಶಿವಕುಮಾರ್ ಕೂಡ ಯಾವುದೇ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸ್ತೀನಿ ಅನ್ನೋ ಸಂದೇಶವನ್ನು ನೀಡಿದ್ದಾರೆ. ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಎಲ್ಲರಿಗೂ ಇದ್ದೇ ಇರ್ತದೆ. ಬಟ್ ನಮ್ಮ ಮೇಲೆ ಏನೋ ಒಂದು ನಂಬಿಕೆಯನ್ನ ಇಟ್ಟು ಅವರು ಶಾಸಕರನ್ನ ನಮ್ಮ ಮೇಲೆ ಜವಾಬ್ದಾರಿಯನ್ನು ಬಿಟ್ಟಿದ್ರಲ್ಲ, ಅದು ನನಗೆ ಬಹಳ ಜವಾಬ್ದಾರಿ ಹೆಚ್ಚಿದೆ. ಆ ಕೆಲಸವನ್ನು ನಾವು ಮಾಡಿದೆ. ಮತ್ತು ಎಲ್ಲ ನಾಯಕರುಗಳು, ಅನೇಕ ಡೆಲ್ಲಿ ನಾಯಕರುಗಳು, ರಾಷ್ಟ್ರದಿಂದ ವಿವಿಧ ಮೂಲೆಯಿಂದ ನಾಯಕರುಗಳೆಲ್ಲ ಫೋನ್ ಮಾಡಿ ನಾವಿದ್ದೇವೆ, ಈ ಕಷ್ಟಕಾಲದಲ್ಲಿ ನೀನು ನಮ್ಮ ಜೊತೆ ನಿಂತಿದ್ದೀಯಾ ಅಂತೇಳಿ ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಐಟಿ ದಾಳಿಯಿಂದಾಗಿ ಶಿವಕುಮಾರ್ ಪವರ್ ಕಡಿಮೆ ಆಗುತ್ತೋ ಬಿಡುತ್ತೋ, ರಾಜಕೀಯವಾಗಿ ಮಾತ್ರ ಶಿವಕುಮಾರ್ ಪಾಲಿಗೆ ಲಾಭ ತಂದುಕೊಡುವ ಲಕ್ಷಣಗಳು ಸ್ಪಷ್ಟವಾಗಿವೆ. ಹಾಗಿದ್ರೂ ಇಡೀ ತೂಗುಗತ್ತಿ ಮಾತ್ರ ಶಿವಕುಮಾರ್ ಪಾಲಿಗೆ ಎಚ್ಚರಿಕೆಯ ಗಂಟೆಯಾಗಿಯೇ ಉಳಿದಿದೆ. ಕಿರಣ್ ಹನ್ಯಡ್ಕ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಐಟಿ ದಾಳಿ ಆದಂಥ ಸಂದರ್ಭದಲ್ಲಿ ಪವರ್ ಮಿನಿಸ್ಟರ್ ಪವರ್ ಕಟ್ ಆಗುತ್ತೆ, ಕುಂಠಿತ ಆಗುತ್ತೆ ಅನ್ನುವಂತಹ ಮಾತಿತ್ತು. ಆದರೆ ಸದ್ಯದ ಬೆಳವಣಿಗೆಗಳನ್ನು ನೋಡಿದರೆ ರಾಜ್ಯ ರಾಜಕಾರಣದಲ್ಲಿ ಅವರ ಪವರ್ ಕಟ್ ಆಗೋ ಬದಲಿಗೆ ಐಟಿ ದಾಳಿ ಒಂದು ರೀತಿಯಂಥ ಲಾಭವಾಗಿಯೂ ಕೂಡ ಅವರಿಗೆ ಪರಿಣಮಿಸುವಂತಹ ಲಕ್ಷಣ ಸ್ಪಷ್ಟವಾಗಿರ್ತಕ್ಕಂಥ. ಇದೆಲ್ಲವೂ ಕೂಡ ಯಾಕೆ, ಹೇಗಾಗುತ್ತೆ ಮತ್ತು ಮುಂದೆ ಏನು ಆಗಬಹುದು ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದಿಂದ ರಾಜ್ಯ ಕಾರ್ಯದರ್ಶಿಗಳು ಹಾಗೆಯೇ ಸಹ ವಕ್ತಾರೆ ಕೂಡ ಆಗಿರುವ ಮಾಜಿ ಸಂಸದೆ ತೇಜಸ್ವಿನಿ ಅವರ ಮತ್ತಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವ ಎಲ್ ಹನುಮಂತಯ್ಯ ಅವರ ಮತ್ತಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಿರಿಯ ಪತ್ರಕರ್ತ ಮಹದೇವ್ ಪ್ರಕಾಶ್ ಅವರು ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮೊದಲಿಗೆ ತೇಜಸ್ವಿನಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಈಗ ಐಟಿ ದಾಳಿ ಶಾಪ ಆಗುತ್ತಾ ಅಂತ ಹೇಳಿದ್ರೆ ಅಲ್ಲ, ಅದು ವರ ಆಗುತ್ತೆ ಅನ್ನುವಂಥ ರೀತಿಯಾದಂತಹ ಲಕ್ಷಣ ಕಾಣ್ತಾ ಇರುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ. ತಾವು ಏನು ಹೇಳ್ತೀರಿ? ಹರಿ, ನಾವು ಐಟಿ ದಾಳಿ ಅಂತ ಒಂದು ವಿಚಾರವನ್ನು ಈ ರೀತಿ ರಾಜಕೀಯ ಸಂಬಂಧ ಕಲ್ಪಿಸಿ ಚರ್ಚೆ ಮಾಡೋದು ಎಷ್ಟು ಸಮಯೋಚಿತ ಮತ್ತು ಎಷ್ಟು ಸರಿ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಐಟಿ ದಾಳಿ ನಡೆದಿರ್ತಕ್ಕಂಥದ್ದು ಭ್ರಷ್ಟಾಚಾರದ ಆರ್ಥಿಕ ಒಂದು ಭ್ರಷ್ಟಾಚಾರವನ್ನು ಮಾಡಿದಂತಹ ಅನುಮಾನ, ಸಂದೇಹ ಅಥವಾ ಮಾಹಿತಿಯನ್ನು ಅನುಸರಿಸಿ ಆಗಿದೆ. ಅದಿನ್ನು ಈಗ 4 ದಿನ 4 ರಾತ್ರಿಗಳ ಕಾಲ ನೂರಾರು ಅಧಿಕಾರಿಗಳು 69 ಸ್ಥಳಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಮತ್ತು ಅಪಾರ ಪ್ರಮಾಣದ ದಾಖಲೆಗಳನ್ನು ಮತ್ತು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಐಟಿ ಒಂದು ಕಚೇರಿಯಿಂದ ಕೂಡ ಅವರಿಗೆ ಸಮನ್ಸ್ ಬಂದು ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಈ ಸಂಬಂಧದಲ್ಲಿ ಅದರ ಸತ್ಯಾಸತ್ಯತೆಯನ್ನೇ ನಾವು ತಿಳ್ಕೊಳ್ಳದೆ ಅದಕ್ಕೂ ರಾಜಕೀಯವಾಗಿ ಐಟಿ ದಾಳಿ ನಡೆದಿರುವಂಥದ್ರಿಂದ ರಾಜಕೀಯವಾಗಿ ಅವರಿಗೆ ಪ್ರಮೋಷನ್ ಸಿಗುತ್ತೆ, ಇನ್ನೊಂದು ಸಿಗುತ್ತೆ ಅಂತ ಹೇಳೋದಾದರೆ, ಮುಡುಕ್ತಿರ್ತಕ್ಕಂಥ ಅಡುಗೆಗೆ ಕ್ಯಾಪ್ಟನ್ ಯಾರಾದ್ರೇನು?
ಕಾಂಗ್ರೆಸ್ ಈಸ್ ಎ ಸಿಂಕಿಂಗ್ ಬೋಟ್, ಅದು ಕ್ಯಾಪ್ಟನ್ಸಿ ಶಿವಕುಮಾರ್ ಅವ್ರಿಗೆ ಕೊಟ್ಟರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಒಂದಿಷ್ಟು ಸೂಕ್ಷ್ಮಗಳನ್ನು ತಾವೇ ಹೇಳ್ತಾ ಇದ್ರಿ, ಈ ಒಂದು ಸ್ಟೋರಿಯಲ್ಲಿ ತಾವು ಹೇಳ್ತಾ ಇದ್ರಿ. ಈಗ ಮುಖ್ಯಮಂತ್ರಿಗಳ ಪಾತ್ರ ಏನು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮಾಡಬೇಕಾದ್ರೇ ಅನೇಕ ರೀತಿಯ ಒಂದು ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸೆ ಕಾಂಗ್ರೆಸ್ಸಿಗರು ಅನ್ನುವ ಒಂದು ಸಂಘರ್ಷವನ್ನು ತಾವು ನೋಡ್ತಾ ಬರ್ತೀರಿ. ಮತ್ತು ಹಿರಿಯ ನಾಯಕರನ್ನು ಕಡೆಗಣಿಸಲಾಗಿದೆ ಅನ್ನುವಂಥ ಒಂದು ಅಂಶಗಳನ್ನು ತಾವು ನೋಡ್ತಾ ಬರ್ತೀರಿ. ಅದರ ಸನ್ನಿವೇಶದಲ್ಲಿ ವಿರೋಧ ಪಕ್ಷದ ಸ್ಥಾನಕ್ಕೆ ಹಿಂದೆ DK ಶಿ ಅವರು ಪ್ರಯತ್ನ ಮಾಡಿರ್ತಾರೆ, ಅದು ಸಿಗೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಸಂಘರ್ಷ ಮಾಡಿರ್ತಾರೆ. ಮತ್ತು ದೇಶಪಾಂಡೆ ಅವರು, ಅವತ್ತಿನ ಕಾಲದ ಅಧ್ಯಕ್ಷರಾಗಿದ್ದಂಥ ದೇಶಪಾಂಡೆ ಅವರು, ಅಂದರೆ DK ಶಿಯನ್ನು ಯಾರು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವ್ರ ಜೊತೆಗೆಲ್ಲ ಸಂಘರ್ಷ ಉಂಟಾಗಿದೆ. ಯಾರು ಈಗ ಡಾಕ್ಟರ್ ಪರಮೇಶ್ವರ್ ಅಂತ ಅವರು ಅಮಿಕಬಲ್ ಆಗಿ ಹೊಂದ್ಕೊಂಡು ಹೋಗ್ತಕ್ಕಂಥ ಸ್ವಭಾವ, ಆದ್ದರಿಂದ ಅವ್ರ ಜೊತೆ ಸಂಘರ್ಷ ಆಗಿಲ್ಲ. ಇಂಥ ಸನ್ನಿವೇಶದಲ್ಲಿ ತೊಡೆ ತಟ್ಟುವಂತಹ ನೇಚರ್ ಇರುವಂತಹ, ಸ್ವಂತ ರಾಜಕೀಯ ವರ್ಚಸ್ಸಿರುವಂತಹ, ಸ್ವಂತ ರಾಜಕೀಯ ಶಕ್ತಿ ಇರುವಂತಹ ಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಸ್ವಾಭಿಮಾನಿಯೂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು DK ಶಿಗೆ ಈಲ್ಡ್ ಆಗ್ತಾರೆ ಅಂತಾಗಲಿ ಅಥವಾ ಅವರ ಪಟ್ಟನ್ನು ಬಿಟ್ಟುಕೊಡ್ತಾರೆ ಅಂತಾಗಲಿ ನನಗೆ 100ರಲ್ಲಿ 1 ಅಂಶ ಸಹ ಅನಿಸೋದಿಲ್ಲ. ಎಸ್, ಮಹದೇವ್ ಪ್ರಕಾಶ್ ಅವರು ಕೂಡ ನಮಗೆ ಜಾಯ್ನ್ ಆಗಿದ್ದಾರೆ. ಮಹದೇವ್ ಪ್ರಕಾಶ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ DK ಶಿವಕುಮಾರ್ ಅವರಿಗೆ? ಒಂದು ಕಡೆಯಲ್ಲಿ ಅಹಮದ್ ಪಟೇಲ್ ಅವರ ಗೆಲುವು, ಬಹುಶಃ ಸೋತಿರ್ತಿದ್ರೆ ಅದು ಬೇರೆ ರೀತಿಯಾದಂಥ ಇದೆ, ಬಟ್ ಈಗ ಅವರ ಗೆದ್ದಿರ್ತಕ್ಕಂಥದ್ದು, ಅದಕ್ಕೆ ನಡೆದಿರ್ತಕ್ಕಂಥ ಹೈ ಡ್ರಾಮಾ, ಇವೆಲ್ಲವನ್ನು ಗಮನಿಸಿದಾಗ ಶಿವಕುಮಾರ್ ಅವರಿಗೆ ಮತ್ತಷ್ಟು ಇದು ಪ್ಲಸ್ ಪಾಯಿಂಟ್ ಆಗುತ್ತಾ ಅಂತ? ಹರಿಪ್ರಸಾದ್ ಅವರ ಮೇಲ್ನೋಟಕ್ಕೆ ನೋಡಿದಾಗ ಒಂದು, ಅವರು ಗುಂಡ್ಲುಪೇಟೆ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡೀತಲ್ಲ, ಆ ಉಪಚುನಾವಣೆಯ ಸಂದರ್ಭದಲ್ಲಿ ಶಿವಕುಮಾರ್ ಹ್ಯಾಸ್ ಪ್ಲೇಡ್ ಎ ವೆರಿ ಕ್ರೂಷಿಯಲ್ ರೋಲ್ ಇನ್ ದ ವಿಕ್ಟ್ರಿ ಆಫ್ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಕಡೆಗೆ ಗೆಲ್ತು. ಅಲ್ಲಿ ಆ ಗೆದ್ದದ್ದೇನಾಯಿತು ಅಂತಂತಂದರೆ ಅದರ ಕ್ರೆಡಿಟ್ ಯಾರಿಗೆ ಅಂತಂತಂದರೆ, ಸಿದ್ದರಾಮಯ್ಯ ಕ್ರೂಷಿಯಲ್ ಪಾತ್ರವನ್ನು ವಹಿಸಿದ್ರೂ ಇವರು DK ಶಿವಕುಮಾರ್ ಅವರಲ್ಲಿ ನೆಲೆ ನಿಂತು ಎಲ್ಲರಿಗೂ ಹುರಿದುಂಬಿಸಿ ಎಲ್ಲ ರೀತಿಯ ಬೆಂಬಲ ಅಂತಂದರೆ ಮನಿ ಪವರ್, ಮಸಲ್ ಪವರ್, ಕಾಸ್ಟ್ ಪವರ್ ಎಲ್ಲನೂ ಕನ್ಸಾಲಿಡೇಟ್ ಮಾಡಿದ್ರು. ಆ್ಯಂಡ್ ಹೀ ಈಸ್ ಎ ಸ್ಟ್ರಾಂಗ್ ಲೀಡರ್ ಇನ್ ವಿನ್ನಿಂಗ್ ದಿ ಎಲೆಕ್ಷನ್ಸ್ ಅನ್ನೋದು ಒಂದು. ತದನಂತರದ ಘಟನಾವಳಿ ಅಂತಂತಂದರೆ ಈಗ ದಿಸ್ ರೈಡ್ ಅಲ್ಲ, ಅದಾದ ನಂತರದಲ್ಲಿ KPCC ಅಧ್ಯಕ್ಷತೆಗೆ ಅವರು ಪ್ರಯತ್ನವನ್ನು ಪಟ್ಟರು, ಸೀರಿಯಸ್ ಆಗಿ ಪ್ರಯತ್ನ ಪಟ್ಟರು. ಇನ್ನೇನು ಅಧ್ಯಕ್ಷ ಆಗೇ ಹೋದೆ ಅನ್ನುವಂತಹ ಒಂದು ನಿರ್ಧಾರವನ್ನು ಅವರು ಅನೇಕ ಆಪ್ತರ ಜೊತೆ ಹೇಳ್ತಾ ಇದ್ದರು. ಆಗೋಯ್ತು ನಮ್ಮದು ಆಲ್ಮೋಸ್ಟ್ ಹೈಕಮಾಂಡ್ ಹ್ಯಾಸ್ ಕ್ಲಿಯರ್ಡ್ ಬೈ ನೇಮ್ ಅಂತ ಅಂದ್ಬಿಟ್ಟು. ದುರಂತ ಏನು ಅಂತಂತಂದರೆ, ಕಾಂಗ್ರೆಸ್ನ ಪರಂಪರಾಗತವಾದಂಥ ಮೇಲ್ವರ್ಗಗಳ ವಿರೋಧಿ ನಿಲುವಿದೆಯಲ್ಲ, ಆ ವಿರೋಧಿ ನಿಲುವಿನ ಕಾರಣದಿಂದ DK ಶಿವಕುಮಾರ್ ನೆಗೆಟಿವ್ ಪಾಯಿಂಟ್ಸನ್ನು ಅವ್ರು ಹೇಳಲಿಲ್ಲ. ಅಲ್ಲಿ ಅವರು DK ಶಿವಕುಮಾರ್ ಮೇಲ್ವರ್ಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಬಹುಪಾಲು ಅಹಿಂದ ನಾಯಕರು DK ಶಿವಕುಮಾರ್ ಅವರ ನೇಮಕವನ್ನು ವಿರೋಧ ಮಾಡಿದ್ರು. ಎಕ್ಸೆಪ್ಟ್ DK ಸುರೇಶ್, ಇನ್ಯಾರು DK ಶಿವಕುಮಾರ್ ಮಾಡಿದವರು ಇಬ್ಬರೇ, ಒಂದು ಸ್ವತಃ DK ಶಿವಕುಮಾರ್, ಇನ್ನೊಂದು DK ಸುರೇಶ್, ಅವರಿಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲ. ಅಂಥ ಸಂದರ್ಭದಲ್ಲಿ ಒಂದು ರೀತಿ DK ಶಿವಕುಮಾರ್ಗೆ ನಾನು ಇಷ್ಟೊಂದು ಪಕ್ಷಕ್ಕೆ ದುಡಿತಾ ಇದ್ದೀನಿ, ಪಕ್ಷದ ಸಂಘಟನೆಗೆ ನಾನು ಇಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ಆದರೂ ನನ್ನನ್ನು ಐಸೋಲೇಟ್ ಮಾಡಿದ್ದಾರೆ ಎನ್ನುವಂಥ ಕೊರಗಿತ್ತು. ಅದರ ಜೊತೆಗೆ DK ಶಿವಕುಮಾರ್ಗೆ ತುಂಬ ಕ್ರೂಷಿಯಲ್ ಆದಂಥ ಸಮಸ್ಯೆ ಯಾವುದು ಎದುರಾಯಿತು ಅಂತಂದರೆ ಇನ್ಕಮ್ ಟ್ಯಾಕ್ಸ್ದು. ಈ ಇನ್ಕಮ್ ಟ್ಯಾಕ್ಸ್ ಬಂದದ್ದು ಯಾವ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು ಅನ್ನೋದು ವೆರಿ ಸಿಗ್ನಿಫಿಕೆಂಟ್. ಪ್ರಾಯಶಃ ಇನ್ಕಮ್ ಟ್ಯಾಕ್ಸ್ ರೈಡ್ ಗುಜರಾತ್ನ ಶಾಸಕರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಆಗದೆ ಬೇರೆ ಸಂದರ್ಭದಲ್ಲಿ ಆಗಿದ್ದಿದ್ರೆ ಅದಕ್ಕೆ ಸಿಗ್ತಾ ಇದ್ದಂತಹ ಪ್ರಚಾರ, ಇಷ್ಟೊಂದು ವ್ಯಾಪಕವಾದ ಪ್ರಚಾರ ಸಿಗ್ತಾ ಇರಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನವರಿಗೆ ಇದನ್ನು ಹೇಳ್ಕೊಳ್ಳುವಂತಹ ಸುದ್ದಿಯೂ ಕೂಡ ಆಗ್ತಾ ಇರಲಿಲ್ಲ. ಯಾವಾಗ ಗುಜರಾತ್ ಶಾಸಕರು 44 ಜನ ಶಾಸಕರು ಬೆಂಗಳೂರಲ್ಲಿ ಬೀಡು ಬಿಟ್ಟಿದ್ರು, ಬೆಂಗಳೂರಲ್ಲಿ ಬೀಡು ಬಿಟ್ಟಿದ್ದಂತಹ ಸಂದರ್ಭದಲ್ಲಿ ಅನೇಕ ಸಚಿವರುಗಳು ಆ ಶಾಸಕರಿಗೆ ರಕ್ಷಣೆ ಕೊಡೋದಕ್ಕೆ ಹಿಂಜರಿದ್ರು ಅನ್ನೋ ಮಾತುಗಳಿದ್ದಾವೆ. ಅಂಥ ಹಿಂಜರಿಕೆಯ ನಡುವೆ ಶಿವಕುಮಾರ್ ಐ ಆಮ್ ಹಿಯರ್ ಟು ಪ್ರೊಟೆಕ್ಟ್ ದೆಮ್ ಅನ್ನುವಂತಹ ನಿಲುವನ್ನು ತೆಗೆದುಕೊಂಡರು. ಆ ನಿಲುವನ್ನೇ ತೆಗೆದುಕೊಂಡು ಈಗ ಕಡೆಗೆ ಚುನಾವಣೆಯಲ್ಲಿ
ಅಹಮದ್ ಪಟೇಲ್ ಅವರು ಗೆಲುವನ್ನು ಸಾಧಿಸಿದ್ರು. ಮಹದಿ ಪ್ರಕಾಶ್ ಅವರು ಮಾತಾಡಿದ್ದೀನಿ. ಬಹುಶಃ ತೇಜಸ್ವಿ ನಿಮ್ಮ ಪಕ್ಷನೇ ಅವ್ರನ್ನ ಸ್ವಲ್ಪ ಜಾಸ್ತಿ ಹೀರೋ ಆಗಿ ಮಾಡುತ್ತಾ ಅಂತ, ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ದೊಡ್ಡ ಮಟ್ಟದಲ್ಲೇ ಇತ್ತಾ ಅಂತ? ಅಬ್ಸಲ್ಯೂಟ್ಲಿ ನಾಟ್, ಬಿಕಾಸ್ ಯು ಸಿ ಹರಿ, ನೀವು ಯಾಕಂದ್ರೆ ನೀವು ಟೈಮಿಂಗ್ ಅನ್ನ ಈಗಾಗಲೇ ರಾಜಕೀಯವಾದ ಇರತಕ್ಕಂತಹ ದಾಳಿ ಅನ್ನೋದು ಈಗಾಗಲೇ ಕಾಂಗ್ರೆಸ್ ಅದನ್ನ ಪ್ರೊಜೆಕ್ಟ್ ಮಾಡ್ಕೊಂಡಿದೆ ಮತ್ತು ಆ ಟೈಮಿಂಗ್ ಕೂಡ ಅದೇ ರೀತಿಯಾದಂತಹ ಅರ್ಥವನ್ನ ಕೊಡ್ತಾ ನಮ್ಮ ಜನ ಬಹಳ ಸೂಕ್ಷ್ಮ ಮತಿಗಳಿದ್ದಾರೆ. IT ದಾಳಿ ಅಂತಕ್ಕಂಥದ್ದು 3 ದಿನದಲ್ಲಿ ನಿಯೋಜನೆ ಆಗೋದಿಲ್ಲ. 69 ಪ್ಲೇಸ್ಗಳಲ್ಲಿ ಮಾಡಬೇಕಾದ್ರೆ, ನೂರಾರು ಆಫೀಸರ್ಸ್ ಇಲ್ಲಿ ಬರಬೇಕಾದ್ರೆ ಸಣ್ಣ ಮಗುಗೂ ಅರ್ಥ ಆಗುತ್ತೆ ಇವತ್ತಿನ ಒಂದು ಮಾಹಿತಿ ಯುಗದಲ್ಲಿ. ಇವತ್ತಿನ ಈಗ ಅವರ ಮನೆಗೆ ದಾಳಿ ನಡೀಬಹುದು, ಆದ್ರೆ ರೆಸಾರ್ಟ್ಗೆ ಹೋಗಿ ದಾಳಿ ಆಗುತ್ತೆ ಅಂದ್ರೆ ಮನೆಗೆ ದಾಳಿ ನಡೆಸಿ ಅವ್ರನ್ನ ಕರೆಸ್ಕೊಳ್ಬಹುದಾಗಿತ್ತು, ಅವ್ರ ಮನೆಗೆ ಕರೆಸ್ಕೊಳ್ಬಹುದು. ಬಟ್ ಅವರು ಎಲ್ಲಿದ್ದಾರೆ ಅನ್ನೋದನ್ನ ಹುಡುಕಿಕೊಂಡು ವಿಶೇಷ ಅಂತೇಳಿ ಅನ್ಸುತ್ತೆ. ಅವರು ಮನೆಯಲ್ಲಿ ಸಿಗದೇ ಇದ್ದಾಗ, ಅವರಿರುವ ಮಾಹಿತಿ ರಿಸಾರ್ಟ್ ಅಲ್ಲಿ ಇದ್ದಾರೆ ಎಂದಾಗ, ಅಲ್ಲೂ ಕೂಡ ನೋಡಿ ರಿಸಾರ್ಟ್ ನಲ್ಲಿ MLAಗಳ ಮೇಲೆ ದಾಳಿ ಮಾಡಿಲ್ಲ, ಶಿವಕುಮಾರ್ ಅವರ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಅದು ಅಂಕಿಅಂಶಗಳ ಪ್ರಕಾರ ಅದು ಮಾಹಿತಿ ತಮಗೆ ಸಿಗುತ್ತೆ. ನಾನು ಕೇಳೋದು, ಅಹಮದ್ ಪಟೇಲ್ ಅಂದ್ರೆ ಯಾರಿವತ್ತು? ಸೋನಿಯಾಜಿ ಅವರಿಗೆ 16 ವರ್ಷಗಳಿಂದ 2001ರಿಂದ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಐತಿಹಾಸಿಕ ಪಾರ್ಟಿಯ ಅತಿ ಎತ್ತರದ ನಾಯಕರು. 57 ಶಾಸಕರಲ್ಲಿ 41 ಶಾಸಕರ ಓಟನ್ನು, ಅದು ಗುಜರಾತ್ನ ಸ್ವಯಂ ತನ್ನ ರಾಜ್ಯದ ಒಂದು ಓಟನ್ನು ಪಡೆಯೋದಕ್ಕೆ ಮಾತ್ರ ಯಶಸ್ವಿ ಆಗ್ತಾರೆ ಅಂತ ಹೇಳಿದರೆ, ಹೈಕಮಾಂಡ್ ಸಂಪೂರ್ಣವಾಗಿ ನಿರ್ನಾಮ ಆಗಿದೆ, ರಾಹುಲ್ ಗಾಂಧಿ ಅವರ ಹಿಡಿತದಲ್ಲೂ ಇಲ್ಲ, ಸೋನಿಯಾಜಿ ಅವರಿಗೂ ಹಿಡಿತ ತಪ್ಪಿದೆ ಅನ್ನುವಂಥ ಮಾಹಿತಿಯನ್ನು ಇದು ಪಾಸ್ ಮಾಡೋದಿಲ್ವಾ? ಅದನ್ನು ತಾವು ಹೇಳ್ತೀರಿ ಅಂತ ನಾನು ಭಾವಿಸಿದ್ದೆ. ನಂಬರ್ 1. ನಂಬರ್ 2, ಅವರಿಗೆ ಚುನಾಯಿತ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಅವರಿಗೆ ಇನ್ಯಾರಿಗೂ ಆಫರ್ ಮಾಡಿಲ್ಲ. ಜಾರ್ಜ್ ಅವರು ಇರಬಹುದು, ರೋಷನ್ ಇರಬಹುದು, ರಾಮಲಿಂಗಾರೆಡ್ಡಿ ಇರಬಹುದು, ನೇಮ್ ಎನಿಬಡಿ, ಬೇಕಾದಷ್ಟು ದಿನೇಶ್ ಗುಂಡೂರಾಯರ್ ಇರಬಹುದು, ಅನೇಕ ಮಂತ್ರಿಗಳು ಇದಕ್ಕೆ ಸಮರ್ಥರಾಗುವಂಥವ್ರು ಇದ್ದಾರೆ. ಆದರೆ ಮಸಲ್ ಪವರ್, DK ರೆಪ್ರೆಸೆಂಟ್ಸ್ ಬ್ಯಾಡ್ ಪವರ್, DK ರೆಪ್ರೆಸೆಂಟ್ಸ್ ರೌಡಿ ಒಂದು ಫೇಸ್ ಅಂತಕ್ಕಂಥದ್ದನ್ನ, ಇದು ಗುಡ್ ಪವರ್ ಅಲ್ಲ. ಒಂದು ಗೌರ್ಮೆಂಟ್ಗೆ ಸಾಧ್ಯ ಆಗ್ತಿರ್ಲಿಲ್ವಾ ಚುನಾಯಿತ MLAಗಳನ್ನ ಇಲ್ಲಿ ಕರ್ನಾಟಕದಲ್ಲಿ ತಂದು ಸೇಫ್ ಆಗಿಡೋದಕ್ಕೆ? ಸಿದ್ದರಾಮಯ್ಯನವರು ಒಲ್ಲೆ ಅಂತ ಹೇಳ್ತಿದ್ರಾ? ನೀವು ನಂಬ್ತೀರಾ ಅದನ್ನ? ನಾನು ನಂಬೋದಿಲ್ಲ. ಸಿದ್ದರಾಮಯ್ಯನವರಿಗೆ ಆ ಅಸೈನ್ಮೆಂಟೇ ಕೊಡ್ಲಿಲ್ಲ, ಇವರು ಆ ಅಸೈನ್ಮೆಂಟ್ ಅನ್ನ ಅಂದ್ರೆ ಒಂದು ರೆಸಾರ್ಟ್ ಅಲ್ಲಿ ಇಡಬೇಕು ಅಂತ ಹೇಳಿ ತಗೊಂಡು, ಇದರಿಂದ ಕರ್ನಾಟಕ ರಾಜ್ಯ ಏನವರ ಒಂದು ನಿರೀಕ್ಷೆ ಇದೆಯಲ್ಲ, ಅವ್ರು ಗುಜರಾತ್ನಲ್ಲಿ ಏನಾಗ್ತಾರೆ, ಇನ್ನೊಂದು ಕಡೆ ಏನಾಗ್ತಾರೆ ನಂಗೆ ಗೊತ್ತಿಲ್ಲ. ಪಾಪ ಗುಜರಾತೀಸ್ಗೆ ಇದು ಗೊತ್ತಿಲ್ಲ. ಗುಜರಾತ್ನವ್ರಿಗೆ ಗೊತ್ತಾಗಿದೆ. 57ರಲ್ಲಿ 41 ಬಂದ್ರೆ 16 ಜನ ಅಲ್ಲಿನವರೇ ಕೈ ಕೊಟ್ಟಿದ್ದಾರೆ. ಅಹಮದ್ ಪಟೇಲು, ಸೋನಿಯಾಜಿ ಅವರ ಪವರ್ ಅಲ್ಲೇನಂತ ಗೊತ್ತಾಗಿದೆ. ಕರ್ನಾಟಕದಲ್ಲಿ ಇದು ಬೂಮ್ ರ್ಯಾಂಗ್ ಆಗುತ್ತೆ ಅಂತ ನನ್ನ ಒಂದು ತೇಜಸ್ವಿನಿ ಮಾತಾಡ್ತೀನಿ. ಈ ಚರ್ಚೆನ ನಾವು ಮುಂದುವರಿಸೋಣ. ಈಗಾಗಲೇ ಶಿವಕುಮಾರ್ ಅವರ ವಿರುದ್ಧವಾಗಿರ್ತಕ್ಕಂಥ, ಅವರ ಮೇಲೆ ಮಾಡಿರ್ತಕ್ಕಂಥ ಮಾತುಗಳಿಗೆ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ನ ಪ್ರತಿನಿಧಿಯಾಗಿರುವಂತಹ ಎಲ್ ಹನುಮಂತಯ್ಯ ಅವರು ನಮ್ಮೊಂದಿಗೆ ಜಾಯ್ನ್ ಆಗಬೇಕಾಗಿತ್ತು. ಅವರು ಇನ್ನೂ ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿಲ್ಲ. ಅವ್ರು ಬಂದ ನಂತರ ಅವರು ಅದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅಂತ ಕೂಡ ನೋಡೋಣ. ಚಿಕ್ಕ ಬ್ರೇಕ್ನ ನಂತರ